ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಳೆ ಶಸ್ತ್ರಚಿಕಿತ್ಸೆಗೆ ಆಧುನಿಕ ತಂತ್ರಜ್ಞಾನವುಳ್ಳ ಸಿಆರ್ಎಂ ಯಂತ್ರದ ಸೇವೆ ಲೋಕಾರ್ಪಣೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಮೂಳೆ ಶಸ್ತ್ರಚಿಕಿತ್ಸೆ ಸೇವೆಗೆ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರಿಂದ ಚಾಲನೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಳೆ ರೋಗಕ್ಕೆ ಸಂಬಂಧಿಸಿದಂತೆ ಶಸ್ತ್ರಚಿಕಿತ್ಸೆಗೆ ನೆರವಾಗುವಂತಹ ಆಧುನಿಕ ತಂತ್ರಜ್ಞಾನವುಳ್ಳ ಸಿಆರ್ಎಂ ಯಂತ್ರದ ಸೇವೆಗೆ ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಅವರು ಮಂಗಳವಾರ ಚಾಲನೆ ನೀಡಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಅಳವಡಿಸಿರುವ ನೂತನ ಸಿಆರ್ಎಂ ಯಂತ್ರದ ಸೇವೆಗೆ ಶಾಸಕರು ಚಾಲನೆ ನೀಡಿ ಮಾತನಾಡಿ, ಮೂಳೆ ರೋಗಕ್ಕೆ ಸಂಬಂಧಿಸಿದಂತೆ ರೋಗಿಗಳಿಗೆ ಹೆಚ್ಚಿನ ರಕ್ತಸ್ರಾವ ಆಗದಂತೆ ಪತ್ತೆ ಹಚ್ಚಿ ಸ್ಥಳದಲ್ಲೇ ಚಿಕಿತ್ಸೆ ನೀಡಲು ಈ ಆಧುನಿಕ ತಂತ್ರಜ್ಞಾನವುಳ್ಳ ಯಂತ್ರ ಸಹಕಾರಿಯಾಗಿದೆ ಎಂದರು. ತಾಲೂಕಿನ ಜನರು ಇದರ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮೂಳೆ ತಜ್ಞರಾದ ಡಾಕ್ಟರ್ ಸುನೀಲ್ ಸಿಆರ್ಎಂ ಯಂತ್ರದ ಕಾರ್ಯಚಟುವಟಿಕೆ ಹೇಗೆ ನಡೆಯುತ್ತಿದೆ, ರೋಗಿಗಳ ಸಮಸ್ಯೆ ಹೇಗೆ ಪತ್ತೆ ಮಾಡುವುದು, ಚಿಕಿತ್ಸೆ ನೀಡುವುದರ ಬಗ್ಗೆ ಹಾಗೂ ಸಿಆರ್ಎಂ ಯಂತ್ರದ ವಿಶಿಷ್ಟತೆ ಕುರಿತು ಶಾಸಕರಿಗೆ ಪ್ರಾಯೋಗಿಕವಾಗಿ ತೋರಿಸಿ ಮಾಹಿತಿ ನೀಡಿದರು. ನಂತರ ಶಾಸಕರು ಡಯಾಲಿಸಿಸ್ ಮಹಿಳೆಯರ ಗಂಡಸರ ಸಾಮಾನ್ಯ ವಾರ್ಡ್ಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯಕ್ಷೇಮ ವಿಚಾರ ಮಾಡಿದರು. ಮೂಳೆ ತಜ್ಞರಿಗೆ ಅತ್ಯಂತ ಅವಶ್ಯಕವಾದಂಥ ಅಥವಾ ಆಧುನಿಕವಾದಂಥ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಈ ಯಂತ್ರದಿಂದಾಗಿ ಆಪರೇಷನ್ ಮಾಡಬೇಕಾದ್ರೆ ಪರಿಪೂರ್ಣವಾಗಿ ಅದನ್ನು ತ್ವರಿತವಾಗಿ ಮಾಡೋದಲ್ಲದೆ ಗುಣಮುಖ ಆಗೋಂಥ ಸಮಯದಲ್ಲೂ ಕೂಡ ಅವಧಿ ಕಡಿಮೆ ಆಗೋದ್ರ ಜೊತೆಗೆ ಈ ಬ್ಲಡ್ ಲಾಸ್ ಅಂದರೆ ರಕ್ತ ಹೆಚ್ಚಾಗಿ ಹೋಗುವಂಥದ್ದನ್ನು ನಾವು ತಡೀಬೋದು ಮತ್ತು ರೋಗಿಗಳಿಗೆ ಇದರಿಂದ ಆಧುನಿಕವಾದಂಥ ಚಿಕಿತ್ಸೆಯನ್ನು ಮಳವಳ್ಳಿಯ ಮೂಳೆ ತಜ್ಞ ವೈದ್ಯರ ವಿಭಾಗ ಇವತ್ತು ಹೊಸದಾಗಿ ಆರ್ಥೋಪೆಡಿಕ್ ವಿಭಾಗ ವಿನೂತನ ವ್ಯವಸ್ಥೆಯನ್ನು ಹೊಂದಿದೆ. ನಾಳೆ ಪ್ರಥಮ ಕೇಸನ್ನು ಅದರ ಅಡಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ತಯಾರಿ ಮಾಡ್ತೀವಿ. ಸುಮಾರು ಎಷ್ಟು ವೆಚ್ಚ ಅದು ಎಕ್ವಿಪ್ಮೆಂಟ್ ಬಂದು 18 ಲಕ್ಷ. ಬಟ್ ಅದರ ಪ್ರಯೋಜನ ಮಾತ್ರ ಅದನ್ನು ಮಾಡಿಸ್ಬೇಕಾದ್ರೆ ಒಬ್ಬ ಟೆಕ್ನಿಷಿಯನ್ನು, ಡಾಕ್ಟ್ರಿಗೆ ಒಬ್ಬ ಹೆಲ್ಪಿಂಗ್ ಹ್ಯಾಂಡ್ ಒಂದು ಟೆಕ್ನಿಷಿಯನ್ನು ಬೇಕು. ಅದನ್ನು ಇವಾಗ ತಾತ್ಕಾಲಿಕವಾಗಿ ಒಬ್ಬರನ್ನು